ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮಗೆ ಸ್ವಾಗತ. CBSE 8ನೇ ಕ್ಲಾಸ್ ರುಚಿರ ಇನ 11ನೇ ಪಾಠ ಸಾವಿತ್ರಿಬಾಯಿ ಫುಲೆ ಅನ್ನೋ ಪಾಠದ ಕನ್ನಡ ವಿವರಣೆಯನ್ನ ನಾವೀಗ ನೋಡೋಣ. ಇಲ್ಲಿ ಪ್ರಾರಂಭದಲ್ಲಿ ಹಿಂದಿಯಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಅದರ ಅರ್ಥವನ್ನ ಓದ್ಬಿಡ್ತೇನೆ. ಶಿಕ್ಷಣವನ್ನು ಪಡೆಯುವುದು ನಮ್ಮೆಲ್ಲರ ಹಕ್ಕು. ನಮ್ಮ ಸಮಾಜದಲ್ಲಿ ಕೆಲವು ಸಮುದಾಯಗಳು ಈ ಶಿಕ್ಷಣದಿಂದ ಬಹಳಷ್ಟು ಕಾಲ ವಂಚಿತರಾಗಿ ಇದ್ದಿದ್ದಾರೆ. ಅವರು ಶಿಕ್ಷಣ ಅಂದ್ರೆ ಎಜುಕೇಶನ್ ಅಂತ, ಶಿಕ್ಷಣದ ಹಕ್ಕನ್ನ ಪಡೆಯುವುದಕ್ಕೆ ದೀರ್ಘಕಾಲದ ಸಂಘರ್ಷವನ್ನು ಮಾಡಬೇಕಾಗಿ ಬಂದಿತು. ಹೆಣ್ಣು ಹುಡುಗಿಯರಂತೂ ಇನ್ನೂ ಹೆಚ್ಚಿನ ವಿರೋಧವನ್ನ ಅನುಭವಿಸಬೇಕಾಯಿತು. ಈ ಪಾಠವು ಈ ಸಂಘರ್ಷದ ಮುಂದಾಳತ್ವವನ್ನ ಹೊಂದಿದ ಪ್ರಾತಸ್ಮರಣೀಯರಾದ ಹಾಗೂ ಅನುಕರಣೀಯರಾದ ಮಹಿಳೆಯರ ಶಿರೋರತ್ನರಾದ ಸಾವಿತ್ರಿಬಾಯಿ ಫುಲೆ ಅವರ ಕೊಡುಗೆಗಳಲ್ಲಿ ಕೇಂದ್ರಿತವಾಗಿದೆ. ಇದೇ ಇಲ್ಲಿ ಮುನ್ನುಡಿ. ಪಾಠವನ್ನ ಪ್ರವೇಶಿಸೋಣ. ಇಲ್ಲಿ ಒಂದು ಚಿತ್ರವನ್ನು ನಾವು ನೋಡ್ತಿದ್ದೇವೆ. ಈ ಚಿತ್ರದ ವಿವರಣೆ ಮುಂದಕ್ಕೆ ಬರುತ್ತೆ. ಇವರೇ ಸಾವಿತ್ರಿಬಾಯಿ ಫುಲೆ ಅನ್ನೋರು. ಇಲ್ಲಿ ಚಿತ್ರ ಇದೆ. ಅದು ಉಪರಿ ನಿರ್ಮಿತಂ ಚಿತ್ರಂ ಪಶ್ಯತ, ಮೇಲೆ ನಿರ್ಮಿಸಲ್ಪಟ್ಟ ಚಿತ್ರವನ್ನು ನೋಡಿರಿ. ಇದೇ ಚಿತ್ರ. ಅದು ಇದಂ ಚಿತ್ರಂ ಕಸ್ಯಾಶ್ಚಿತ್ ಪಾಠಶಾಲಾಯಾ ವರ್ತತೆ. ಈ ಚಿತ್ರವು ಒಂದು ಪಾಠಶಾಲೆಯಲ್ಲಿ ಇದೆ. ಇಯಂ ಸಾಮಾನ್ಯ ಪಾಠಶಾಲಾ ನಾಸ್ತಿ. ಇದು ಸಾಮಾನ್ಯವಾದ ಪಾಠಶಾಲೆ ಅಲ್ಲ. ಇಯಂ ಅಸ್ತಿ ಮಹಾರಾಷ್ಟ್ರಸ್ಯ ಪ್ರಥಮ ಕನ್ಯಾ ಪಾಠಶಾಲಾ. ಇದು ಮಹಾರಾಷ್ಟ್ರದ ಮೊದಲನೆಯ ಬಾಲಕಿಯರ ಪಾಠಶಾಲೆ. ಏಕಾ ಶಿಕ್ಷಿಕಾ ಗೃಹಾತ್ ಪುಸ್ತಕಾನಿ ಆದಾಯ ಚಲತಿ. ಒಬ್ಬ ಶಿಕ್ಷಕಿಯವರು ಅಂದ್ರೆ ಲೇಡಿ ಟೀಚರ್ ಅವರು ಮನೆಯಿಂದ ಪುಸ್ತಕಗಳನ್ನು ತೆಗೆದುಕೊಂಡು ಹೊರಡುತ್ತಾರೆ ಪಾಠಶಾಲೆಯ ಕಡೆಗೆ. ಮಾರ್ಗೆ ಕಶ್ಚಿತ್ ತಸ್ಯಾಹ ಉಪರಿ ಧೂಲಿಂ ಕಶ್ಚಿಚ್ಚ ಪ್ರಸ್ತರ ಖಂಡಾನ್ ಕ್ಷಿಪತಿ. ದಾರಿಯಲ್ಲಿ ಏನಾಗುತ್ತೆ, ಯಾರೋ ಒಬ್ಬರು ಅವರ ಮೇಲೆ ಧೂಳನ್ನು, ಇನ್ನೊಬ್ಬರು ಕಲ್ಲು ಚೂರುಗಳನ್ನು ಎಸೆಯುತ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಶಿಕ್ಷಕಿಯವರು ಮನೆಯಿಂದ ಪಾಠಶಾಲೆಗೆ ಹೋಗ್ತಿರೋಂಥದ್ದು. ದಾರಿಯಲ್ಲಿ ಒಬ್ಬರು ಧೂಳನ್ನು ಎಸೀತಾ ಇದ್ದಾರೆ, ಇನ್ನೊಬ್ಬರು ಕಲ್ಲು ಚೂರುಗಳನ್ನ ಎಸೀತಾ ಇದ್ದಾರೆ. ಅದೇ ಚಿತ್ರ ಇದು. ಪರಂ ಸಾ ಸ್ವ ದೃಢ ನಿಶ್ಚಯಾತ್ ನ ವಿಚಲತಿ. ಆದರೆ ಅವರು ತಮ್ಮ ದೃಢ ನಿಶ್ಚಯದಿಂದ ಕದಲುವುದಿಲ್ಲ. ಸ್ವವಿದ್ಯಾಲಯೇ ಕನ್ಯಾಭಿ ಸ ವಿನೋದಂ ಆಲಪಂತಿ ಸಾ ಅಧ್ಯಾಪನೆ ಸಂಲಗ್ನ ಭವತಿ. ಅಂದ್ರೆ ಏನರ್ಥ? ತನ್ನ ಶಾಲೆಯಲ್ಲಿ ಬಾಲಕಿಯರೊಂದಿಗೆ ವಿನೋದದಿಂದ ಮಾತನಾಡುತ್ತಾ ಪಾಠ ಹೇಳಿಕೊಡುವುದರಲ್ಲಿ ಮಗ್ನರಾಗುತ್ತಾರೆ. ತಸ್ಯಾಹ ಸ್ವಕೀಯಂ ಅಧ್ಯಯನಂ ಅಪಿ ಸಹ ಏವ ಪ್ರಚಲತಿ. ಅವರ ಸ್ವಂತ ಅಧ್ಯಯನವು ಇದರೊಂದಿಗೆ ನಡೆಯುತ್ತದೆ. ಕೇಯಂ ಮಹಿಳಾ. ಯಾರು ಈ ಮಹಿಳೆ? ಅಪಿ ಯೂಯಂ ಇಮಾಂ ಮಹಿಳಾಂ ಜಾನೀಥ. ಹಾಗೂ ನೀವು ಈ ಮಹಿಳೆಯನ್ನು ಬಲ್ಲಿರಾ? ಇಯಮೇವ ಮಹಾರಾಷ್ಟ್ರಸ್ಯ ಪ್ರಥಮ ಮಹಿಳಾ ಶಿಕ್ಷಿಕಾ ಸಾವಿತ್ರಿಬಾಯಿ ನಾಮಧೇಯ. ಇವರೇ ಮಹಾರಾಷ್ಟ್ರದ ಮೊದಲನೆಯ ಮಹಿಳಾ ಶಿಕ್ಷಕಿಯಾದಂತಹ ಸಾವಿತ್ರಿಬಾಯಿ ಫುಲೆ ಎಂಬ ಹೆಸರಿನವರು. ಮುಂದಕ್ಕೆ, ಜನವರಿ ಮಾಸಸ್ಯ ತೃತೀಯೇ ದಿವಸೆ. ಜನವರಿ 3ರಂದು, ಈ ವರ್ಷ ಇದು ಏನಿದು 1800
31 ಅಂದ್ರೆ ಸಂಸ್ಕೃತದಲ್ಲಿ ಏಕತ್ರಿಂಶತ್ ಅಧಿಕ ಅಷ್ಟಾದಶ ಶತತಮಂ ಕ್ರಿಸ್ತಾಬ್ದಂ ಅಂತ ಹೇಳಿ. ಅಷ್ಟಾದಶ ಶತತಮಂ ಅಂತಂದ್ರೆ 1800 ಅಂತ ಹೇಳಿ ಅರ್ಥ. ಅದರ ಮೇಲೆ 31, ಏಕತ್ರಿಂಶತ್ ಅಧಿಕ ಅಂದ್ರೆ 31 ಹೆಚ್ಚು ಅಂತ ಹೇಳಿ. ಅಂದ್ರೆ 1800 ಮೇಲೆ 31 ವರ್ಷಗಳು ಅಂತಂದ್ರೆ 1831 ಇಸ್ವಿ ಅಂತ ಹೇಳಿ. ಜನವರಿ 3ರಂದು 1831 ಇಸ್ವಿಯಲ್ಲಿ ತಮೇ ಕ್ರಿಸ್ತಾಬ್ದೆ ಮಹಾರಾಷ್ಟ್ರಸ್ಯ ನಾಯ್ಗಾಂವ್ ನಾಮ್ನಿ ಸ್ಥಾನೆ ಸಾವಿತ್ರಿ ಅಜಾಯತ. ಮಹಾರಾಷ್ಟ್ರದ ನಾಯಗಾಂ ಎನ್ನುವ ಸ್ಥಳದಲ್ಲಿ ಸಾವಿತ್ರಿಯವರು ಜನಿಸಿದರು. ತಸ್ಯಾಹ ಮಾತಾ ಲಕ್ಷ್ಮೀಬಾಯಿ ಪಿತಾ ಚ ಖಂಡೋಜಿ ಇತಿ ಅಭಿಹಿತೌ. ಅವರ ತಾಯಿಯು ಲಕ್ಷ್ಮೀಬಾಯಿಯವರು ಹಾಗೂ ತಂದೆಯವರು ಖಂಡೋಜಿಯವರು ಎಂದು ಹೇಳಲಾಗಿದೆ. ನವ ವರ್ಷ ದೇಶೀಯ ಸಾ ಜ್ಯೋತಿಬಾ ಫುಲೆ ಮಹೋದಯೇನ ಪರಿಣೀತ. 9 ವರ್ಷದ ವಯಸ್ಸಿನಲ್ಲಿ ಜ್ಯೋತಿಬಾ ಫುಲೆ ಅವರೊಂದಿಗೆ ಅವರ ವಿವಾಹವಾಯಿತು. ಸೋಪಿ ಸಹ ಅಪಿ ತದಾನೀಂ 13 ವರ್ಷಕಲ್ಪಃ ಏವ ಆಸೀತ್. ಅವರು ಜ್ಯೋತಿಬಾ ಅವರು ಆಗ 13 ವರ್ಷದ ವಯಸ್ಸಿನವರೇ ಆಗಿದ್ದರು. ಯತೋಹಿ ಸಹ ಸ್ತ್ರೀ ಶಿಕ್ಷಾಯಾಹ ಪ್ರಬಲಃ ಸಮರ್ಥಕ ಆಸೀತ್. ಅವರು ಜ್ಯೋತಿಬಾ ಫುಲೆ ಅವರು ಸ್ತ್ರೀ ಶಿಕ್ಷಣದ ಬಲವಾದ ಪ್ರತಿಪಾದಕರಾಗಿದ್ದರಿಂದ ಏನಾಯ್ತು, ಅತಃ ಸಾವಿತ್ರ್ಯಾಹ ಮನಸಿ ಸ್ಥಿತ ಅಧ್ಯಯನಾಭಿಲಾಷ ಉತ್ಸಾಹಂ ಪ್ರಾಪ್ತವತಿ. ಸಾವಿತ್ರಿ ಅವರ ಮನಸ್ಸಿನಲ್ಲಿ ಅಧ್ಯಯನವನ್ನು ಮಾಡುವ ಆಸೆ ಹಾಗೂ ಉತ್ಸಾಹಗಳು ಬಂದವು. ಇತಃ ಪರಂ ಸಾಗ್ರಹಂ ಆಂಗ್ಲ ಭಾಷಾಯಾಹ ಅಪಿ ಅಧ್ಯಯನಂ ಕೃತವತಿ. ಇನ್ನು ಮುಂದೆ ಅವರು ಆಗ್ರಹಪೂರ್ವಕವಾಗಿ ಆಂಗ್ಲ ಭಾಷೆ ಅಧ್ಯಯನವನ್ನು ಮಾಡಿದರು. ಮುಂದಕ್ಕೆ ಇಲ್ಲಿ ಏನಿದು 1848 ಅಂತಂದ್ರೆ ಏನರ್ಥ? ಅಷ್ಟ ಚತ್ವಾರಿಂಶತ್ ಅಧಿಕ ಅಷ್ಟಾದಶ ಶತತಮಂ ಕ್ರಿಸ್ತಾಬ್ದಂ. ಮತ್ತೆ ಇಲ್ಲಿ 1851 ಬರ್ತಾ ಇದೆ. ಏಕಪಂಚಾಶತ್ ಅಧಿಕ ಅಷ್ಟಾದಶ ಶತತಮಂ ಕ್ರಿಸ್ತಾಬ್ದಂ. ಓದೋಣ ಇಲ್ಲಿ. ತಮೇ ಕ್ರಿಸ್ತಾಬ್ದೆ ಪುಣೆ ನಗರೆ ಸಾವಿತ್ರಿ ಜ್ಯೋತಿಬಾ ಮಹೋದಯೇನ ಸಹ ಕನ್ಯಾನಾಂ ಕೃತೆ ಪ್ರದೇಶಸ್ಯ ಪ್ರಥಮಂ ವಿದ್ಯಾಲಯಂ ಆರಭತ. 1848 ಇಸ್ವಿಯಲ್ಲಿ ಪುಣೆ ನಗರದಲ್ಲಿ ಸಾವಿತ್ರಿಯವರು ಜ್ಯೋತಿಬಾ ಮಹೋದಯರೊಂದಿಗೆ ಬಾಲಕಿಯರಿಗೆ ಆ ಪ್ರದೇಶದ ಮೊದಲನೆಯ ಶಾಲೆಯನ್ನು ಪ್ರಾರಂಭಿಸಿದರು. ತದಾನೀಂ ಸಾ ಕೇವಲಂ 17 ವರ್ಷೀಯ ಆಸೀತ್. ಆಗ ಅವರಿಗೆ 17 ವರ್ಷಗಳಷ್ಟೇ ವಯಸ್ಸಾಗಿದ್ದಿತು. ಮತ್ತೆ ಏಕಪಂಚಾಶತ್ ಅಧಿಕ ಅಷ್ಟಾದಶ ಶತತಮೇ ಕ್ರಿಸ್ತಾಬ್ದೆ ಅಸ್ಪೃಶ್ಯತ್ವಾತ್ ತಿರಸ್ಕೃತಸ್ಯ ಸಮುದಾಯಸ್ಯ ಬಾಲಿಕಾನಾಂ ಕೃತೆ ಪೃಥಕ್ತಯಾ ತಯಾ ಅಪರಃ ವಿದ್ಯಾಲಯಃ ಪ್ರಾರಬ್ಧಃ. ಅಂದ್ರೆ 1851 ಇಸ್ವಿಯಲ್ಲಿ ಅಸ್ಪೃಶ್ಯತೆಯಿಂದ ಸಮಾಜದಿಂದ ತಿರಸ್ಕೃತರಾದ ಸಮುದಾಯದ ಬಾಲಕಿಯರಿಗೋಸ್ಕರ ಇನ್ನೊಂದು ಶಾಲೆಯು ಅವರಿಂದ ಪ್ರಾರಂಭಿಸಲ್ಪಟ್ಟಿತು. ಮುಂದಕ್ಕೆ ಸಾಮಾಜಿಕ ಕುರೀತೀನಾಂ ಸಾವಿತ್ರಿ ಮುಖರಂ ವಿರೋಧಂ ಅಕರೋತ್. ಸಮಾಜದ ಕೆಟ್ಟ ನೀತಿಯವರು ಸಾವಿತ್ರಿಯವರಿಗೆ ಪ್ರಬಲವಾಗಿ ವಿರೋಧಿಸಿದರು. ವಿಧವಾನಾಂ ಶಿರೋಮುಂಡನಸ್ಯ ನಿರಾಕರಣಾಯ ಸಾ ಸಾಕ್ಷಾತ್ ನಾಪಿತೈಃ ಮಿಲಿತ. ಅಂದ್ರೆ ವಿಧವೆಯರ ತಲೆಗೂದಲಿನ ಮುಂಡನದ ನಿರಾಕರಣೆಯಿಂದಾಗಿ ಅವರು ತಾವೇ ಕ್ಷೌರಿಕರನ್ನು ಭೇಟಿ ಮಾಡಿದರು. ಅಂದ್ರೆ ವಿಧವೆಯರಿಗೆ ಆಗಿನ ಕಾಲದಲ್ಲಿ ತಲೆಯನ್ನ ಮುಂಡನ ಮಾಡ್ತಿದ್ರು. ಹಾಗೆ ಮುಂಡನ ಮಾಡಬೇಡಿ ಅಂತ ಕ್ಷೌರಿಕರ ಹತ್ರ ಇವರೇ ಹೋಗಿ ಭೇಟಿ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಫಲತಃ ಕೇಚನ ನಾಪಿತಾಃ ಅಸ್ಯಾಂ ರೂಢೌ ಸಹಭಾಗಿತಾಂ ಅತ್ಯಜನ್. ಇದು ಪರಿಣಾಮ ಏನಾಯ್ತು, ಇದರಿಂದ ಕೆಲವು ಕ್ಷೌರಿಕರು ಈ ರೂಢಿಯಲ್ಲಿ ಪಾಲ್ಗೊಳ್ಳುವುದನ್ನು ತ್ಯಜಿಸಿದರು, ನಿಲ್ಲಿಸಿದರು. ಹಾಗಾಗಿ ಅವರು ವಿಧವೆಯರ ಕೇಶ ಮುಂಡನಕ್ಕೆ ಅವರು ಮುಂದಾಗಿ ಬರಲಿಲ್ಲ.
ಶೌರಿಕರು, ಕೆಲವರು ಶೌರಿಕರು ಅಂತ ಹೇಳ್ತಿದ್ದಾರೆ. ಏಕದಾ ಸಾವಿತ್ರಿಯ ಮಾರ್ಗೇ ದೃಷ್ಟಂ, ಒಮ್ಮೆ ಅವರಿಂದ ದಾರಿಯಲ್ಲಿ ಇದು ಕಂಡಿದ್ದು. ಏನ್ ಕಾಣ್ತು ಅಂತಂದ್ರೆ, ಯತ್ ಕೂಪಂ ನಿಕಷ ಶೀರ್ಣ ವಸ್ತ್ರಾವೃತಾ ತಥಾ ಕಥಿತಾ ನಿಮ್ನ ಜಾತೀಯಾ ಕಾಶ್ಚಿತ್ ನಾರ್ಯ ಜಲಂ ಪಾತುಂ ಯಾಚಂತೆ ಸ್ಮ. ಏನ್ ಕಂಡಿತು ಅವ್ರಿಗೆ? ಒಂದು ಬಾವಿಯ ಸಮೀಪದಲ್ಲಿ ಜೀರ್ಣವಾದ ಬಟ್ಟೆಗಳನ್ನು ಧರಿಸಿದ್ದ, ಹೇಳಿದ್ದನ್ನು ಮಾಡುವ, ಅಂದ್ರೆ ತಥಾ ಕಥಿತಾ ಅಂದ್ರೆ ಏನ್ ಹೇಳ್ತೀವೋ ಅದನ್ನು ಮಾಡ್ತಕ್ಕಂಥವ್ರು ಅಂತ ಹೇಳಿ ಅರ್ಥ. ಹೇಳಿದ್ದನ್ನು ಮಾಡುವ ನಿಮ್ನ ಜಾತಿಯ, ಕೆಲ ಜಾತಿಯ ಕೆಲವರು ಸ್ತ್ರೀಯರು ನೀರನ್ನು ಕುಡಿಯಲು ಬೇಡುತ್ತಿದ್ದರು. ಆ ಬಾವಿಯಿಂದ ನೀರು ಕುಡಿಬೇಕು ಅಂತ ಬೇಡ್ತಾ ಇದ್ರು. ಉಚ್ಚವರ್ಗೀಯಾ ಉಪಹಾಸಂ ಕುರ್ವಂತ್ಯಃ ಕೂಪಾತ್ ಜಲೋದ್ಧರಣಂ ಅವಾರಯನ್. ಮೇಲಿನ ವರ್ಗದವರು ಪರಿಹಾಸವನ್ನು ಮಾಡುತ್ತಾ ಬಾವಿಯಿಂದ ನೀರು ತೆಗೆಯುವುದನ್ನು ತಡೆದರು. ಸಾವಿತ್ರಿ ಏತತ್ ಅಪಮಾನಂ ಸೋಢುಂ ನ ಅಶಕ್ನೋತ್. ಸಾವಿತ್ರಿಯವರಿಗೆ ಈ ಅವಮಾನವನ್ನು ಸಹಿಸಲು ಆಗಲಿಲ್ಲ. ಸಾ ತಾಹ ಸ್ತ್ರೀಯ ನಿಜ ಕ್ಷೇತ್ರಂ ನೀತವತಿ. ಅವರು ಆ ಸ್ತ್ರೀಯರನ್ನು ತಮ್ಮ ಜಾಗಕ್ಕೆ ಕರೆದುಕೊಂಡು ಹೋದರು. ತತ್ರ ತಡಾಕಂ ದರ್ಶಯಿತ್ವಾ ಅಕಥಯತ್ ಚ ಯತ್ ಯಥೇಷ್ಟಂ ಜಲಂ ನಯತ. ಅಲ್ಲಿ ಒಂದು ಕೊಳವನ್ನು ತೋರಿಸಿ ಹೇಳಿದರು, ನೀವು ಇಷ್ಟ ಬಂದಂತೆ ನೀರನ್ನು ತೆಗೆದುಕೊಂಡು ಹೋಗಿರಿ ಎಂದು. ಸಾರ್ವಜನಿಕೋಯಂ ತಡಾಕಃ, ಇದು ಸಾರ್ವಜನಿಕರ ಕೊಳ, ಇದು ಅಂದ್ರೆ ಪಬ್ಲಿಕ್, ಎಲ್ಲರೂ ಉಪಯೋಗಿಸಬಹುದು ಅಂತ ಹೇಳಿ. ಅಸ್ಮಾತ್ ಜಲಗ್ರಹಣೆ ನಾಸ್ತಿ ಜಾತಿ ಬಂಧನಂ. ಇದರಿಂದ ನೀರು ತೆಗೆದುಕೊಳ್ಳುವಿಕೆಯಲ್ಲಿ ಜಾತಿಯ ನಿರ್ಬಂಧವಿಲ್ಲ. ತಯಾ ಮನುಷ್ಯಾಣಾಂ ಸಮಾನತಾಯಾಹ ಸ್ವತಂತ್ರತಾಯಾಹ ಚ ಪಕ್ಷ ಸರ್ವಥಾ ಸಮರ್ಥಿತ. ಅವರಿಂದ ಮನುಷ್ಯರ ಸಮಾನತೆ ಹಾಗೂ ಸ್ವಾತಂತ್ರ್ಯದ ಪಕ್ಷವು ಯಾವಾಗಲೂ, ಎಲ್ಲ ಕಾಲಗಳಲ್ಲಿಯೂ, ಎಲ್ಲ ರೀತಿಯಲ್ಲಿಯೂ ಕೂಡ ಸಮರ್ಥನೆಗೊಳ್ಳುತ್ತಿದ್ದವು ಅಂತ ಹೇಳ್ತಾರೆ. ಮುಂದಕ್ಕೆ ಮಹಿಳಾ ಸೇವಾ ಮಂಡಲ್ ಶಿಶು ಹತ್ಯಾ ಪ್ರತಿಬಂಧಕ ಗೃಹಂ ಇತ್ಯಾದೀನಾಂ ಸಂಸ್ಥಾನಾಂ ಸ್ಥಾಪನಾಯಾಂ ಫುಲೆ ದಂಪತ್ಯೋಃ ಅವದಾನಂ ಮಹತ್ವಪೂರ್ಣಂ. ಇವೇ ಮುಂತಾದ ಸಂಸ್ಥೆಗಳ ಸ್ಥಾಪನೆಯಲ್ಲಿ ಫುಲೆ ದಂಪತಿಗಳ ಕೊಡುಗೆ ಮಹತ್ವಪೂರ್ಣವಾದದ್ದು. ಸತ್ಯ ಶೋಧಕ ಮಂಡಲಸ್ಯ ಗತಿವಿಧಿಷು ಅಪಿ ಸಾವಿತ್ರಿ ಅತೀವ ಸಕ್ರಿಯ ಆಸೀತ್. ಸತ್ಯಶೋಧಕ ಮಂಡಲದ ನಡೆಸುವಿಕೆಯಲ್ಲಿಯೂ ಕೂಡ ಸಾವಿತ್ರಿಯವರು ಬಹಳ ಸಕ್ರಿಯರಾಗಿದ್ದರು. ಅಸ್ಯ ಮಂಡಲಸ್ಯ ಉದ್ದೇಶ್ಯಂ ಆಸೀತ್ ಉತ್ಪೀಡಿತಾನಾಂ ಸಮುದಾಯಾನಾಂ ಸ್ವಾಧಿಕಾರಾನ್ ಪ್ರತಿ ಜಾಗರಣಮಿತಿ. ಈ ಮಂಡಳಿಯ ಉದ್ದೇಶವು ಪೀಡಿತ ಸಮುದಾಯಗಳ ಅಧಿಕಾರಗಳ ಬಗ್ಗೆ ತಿಳಿಸಿಕೊಡುವುದು ಆಗಿದ್ದಿತು. ಮುಂದಕ್ಕೆ ಸಾವಿತ್ರಿ ಅನೇಕಾಹ ಸಂಸ್ಥಾಹ ಪ್ರಶಾಸನ ಕೌಶಲೇನ ಸಂಚಾಲಿತವತಿ. ಸಾವಿತ್ರಿಯವರು ಅನೇಕ ಸಂಸ್ಥೆಗಳನ್ನು ತಮ್ಮ ಶಾಸನದ ಸಾಮರ್ಥ್ಯದಿಂದ ನಡೆಸುತ್ತಿದ್ದರು. ದುರ್ಭಿಕ್ಷ ಕಾಲೇ ಪ್ಲೇಗ್ ಕಾಲೇ ಚ ಸಾ ಪೀಡಿತ ಜನಾನಾಂ ಆಶ್ರಾಂತಂ ಅವಿರತಂಚ ಸೇವಾಂ ಅಕರೋತ್. ಅವರು ಅಂದ್ರೆ ದುರ್ಭಿಕ್ಷ ಕಾಲ ಅಂದ್ರೆ ಬರಗಾಲದಲ್ಲಿ, ಮತ್ತು ಪ್ಲೇಗ್ ಕಾಲದಲ್ಲಿಯೂ ಅವರು ಪೀಡಿತ ಜನರಿಗೆ ಎಡೆಬಿಡದೆ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಸಹಾಯತಾ ಸಾಮಗ್ರಿ ವ್ಯವಸ್ಥಾಯೈ ಸರ್ವಥಾ ಪ್ರಯಾಸಂ ಅಕರೋತ್. ಸಹಾಯಕ್ಕೆ ಬೇಕಾದ ಸಾಮಗ್ರಿಗಳ ವ್ಯವಸ್ಥೆಗಾಗಿ ಅವರು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದ್ದರು. ಮಹಾರೋಗ ಪ್ರಸಾರ ಕಾಲೇ ಸೇವಾರತ ಸಾ ಸ್ವಯಂ ಅಸಾಧ್ಯ ರೋಗೇಣ ಗ್ರಸ್ತ 17 ಕ್ರಿಸ್ತಾಬ್ದೆ ದಿವಂಗತ. ಅಂದ್ರೆ ಮಹಾರೋಗವು ಹರಡುವ ಕಾಲದಲ್ಲಿ ಸೇವೆಯಲ್ಲಿ ನಿರತರಾದ ಅವರು ತಾವೇ ಅಸಾಧ್ಯ ರೋಗಕ್ಕೆ ತುತ್ತಾಗಿ 1897 ಇಸ್ವಿಯಲ್ಲಿ ಅಸು ನೀಗಿದರು.
ಅಸಾಧ್ಯ ರೋಗ ಅಂತಂದ್ರೆ ಆಗಿನ ಕಾಲಕ್ಕೆ ಮದ್ದೆ ಇಲ್ಲದಂತಹ ರೋಗ ಅಂತ ಅನ್ಕೊಬಹುದು. ಮುಂದಕ್ಕೆ ಸಾಹಿತ್ಯ ರಚನೆಯ ಅಪಿ ಸಾವಿತ್ರಿ ಮಹೀಯತೆ. ಸಾಹಿತ್ಯ ರಚನೆಯಲ್ಲಿಯೂ ಸಹ ಅವರು ದೊಡ್ಡವರು, ಅಂದರೆ ಅವರ ಮಹಿಮೆ ದೊಡ್ಡದು ಅಂತ ಹೇಳಿ. ತಸ್ಯಾಹ ಕಾವ್ಯ ಸಂಕಲನ ದ್ವಯಂ ವರ್ತತೆ, ಕಾವ್ಯ ಪುಲೆ ಸುಬೋಧ ರತ್ನಾಕರ ಚ ಇತಿ. ಅವರ ಎರಡು ಕಾವ್ಯ ಸಂಕಲನಗಳು ಇವೆ. ಯಾವುದು? ಕಾವ್ಯ ಫುಲೆ ಹಾಗೂ ಸುಬೋಧ ರತ್ನಾಕರ ಎಂದು. ಭಾರತ ದೇಶೆ ಮಹಿಳೋತ್ಥಾನಸ್ಯ ಗಹನ ಅವಬೋಧಾಯ ಸಾವಿತ್ರಿ ಮಹೋದಯಾಯಾಹ ಜೀವನ ಚರಿತಂ ಅವಶ್ಯಂ ಅಧ್ಯೇತವ್ಯಂ. ಭಾರತ ದೇಶದಲ್ಲಿ ಮಹಿಳೆಯರ ಉದ್ಧಾರದ ಆಳವಾದ ಅಧ್ಯಯನಕ್ಕಾಗಿ ಸಾವಿತ್ರಿ ಮಹಾಮಹಿಳೆಯ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಲೇಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿಗೆ ಈ ಒಂದು ಪಾಠದ ಕೊನೆಗೆ ಬಂದಿದ್ದೇವೆ. ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಇದರ ಅಭ್ಯಾಸ ಭಾಗವನ್ನ ನೋಡೋಣ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್. ಮಂಗಳಮಸ್ತು. ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.